ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನಲ್. ನಾನು ನೇತ್ರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಯಾರೆಲ್ಲ ಈ ವಿಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಗುರುವಾರ ಬೆಳಗ್ಗೆ ನಾನು ಗೋಧಿ ಹಿಟ್ಟು ಕಲಸಿಡ್ತಾ ಇದ್ದೀನಿ ಪೂರಿ ಮಾಡೋಣ ಅಂತ. ರಾತ್ರಿಯೇ ಕಾಬೂಲ್ ಕಡಲೆ ನೆನೆಸಿಟ್ಟಿದ್ದೆ, ಚೆನ್ನ ಮಸಾಲ ಮಾಡೋಣ ಅಂತ. ಪೂರಿಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಒಂದು ಅರ್ಧ ಗಂಟೆ ಮುಂಚೆನೇ ಕಲಸಿಟ್ರೆ ಚೆನ್ನಾಗಿ ನೆನೆಯುತ್ತೆ ಅಂತ ಹೇಳಿಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣವೇ ಫ್ರೆಶ್ ಅಪ್ ಆಗಿ ಬಂದು ಇವಾಗ ಹಿಟ್ಟು ಕಲಸಿಡ್ತಾ ಇದ್ದೀನಿ. ಹಿಟ್ಟು ಕಲಸಿಟ್ಟು ಬಾಗಿಲು ತೊಳೆಯೋಕ್ಕೆ ಹೋಗ್ತೀನಿ. ನನ್ನ ಬಾಗಿಲೆಲ್ಲ ತೊಳ್ಕೊಂಡು ಬರೋ ಅಷ್ಟರಲ್ಲಿ ಹಿಟ್ಟೆಲ್ಲ ಚೆನ್ನಾಗಿ ನೆಂದಿರುತ್ತೆ ಅಂತ. ಇವಾಗ ತುಳಸಿ ಹತ್ರ ಮತ್ತು ಹೊಸ್ಲ ಹತ್ರ ಒಂದು ಪುಟಾಣಿ ರಂಗೋಲಿ ಹಾಕ್ಕೊಂಡು ಇವಾಗ ಕುಡಿಯೋಕೆ ಒಂದು ಲೋಟ ಬಿಸಿನೀರು ಕಾಯಿಸ್ಕೊತಾ ಇದ್ದೀನಿ ಕೆಟಲಲ್ಲಿ. ಈಗ ಅವನಿಗೊಂದು ಗ್ಲಾಸು ನನಗೊಂದು ಗ್ಲಾಸು ನೀರು ಹಾಕ್ಕೊಂಡು ಅವನಿಗೂ ಸ್ವಲ್ಪ ಕೊಡ್ತೀನಿ, ಕುಡಿತಾನೆ. 5:30ಗೆ ಎದ್ದಿದ್ವಿ ನಾವು. ಇವತ್ತಿನ ತುಂಬ ಟೈಮ್ ಇದೆಯಲ್ಲ ಅಂದ್ಬಿಟ್ಟು ಅವನ ಜೊತೆ ಕೂತ್ಕೊಂಡಿದ್ದೆ, ನಾನು ನೀರು ಕುಡ್ಕೊಂಡು. ಇವಾಗ ಕಾಬೂಲ್ ಕಡಲೆ ನೆನೆಸಿದ್ನಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಎಣ್ಣೆ ಹಾಕಿ ಅರಿಶಿನ ಪುಡಿ ಹಾಕಿ ಒಂದು 5 ವಿಸಿಲ್ ಕೂಗಿಸ್ಕೊತೀನಿ. ಅದು ಚೆನ್ನಾಗಿ ಬೆಂದಿರುತ್ತೆ. ಅಷ್ಟರಲ್ಲಿ ಟೊಮೆಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿನ ರುಬ್ಕೊತೀನಿ. ಇವಾಗ ಮಸಾಲ ಅಂತ ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು, ಗರಂ ಮಸಾಲ, ಚೋಳ ಮಸಾಲಾನ ಇಟ್ಕೊಂಡಿದ್ದೀನಿ. ಇದ್ರದ್ದು ಫುಲ್ ಡೀಟೇಲ್ ವಿಡಿಯೋ ನಿಮ್ಗೇನಾದರೂ ಬೇಕು ಅಂದರೆ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ ಇಂಟ್ರೆಸ್ಟ್ ಇರೋರು. ಸಕ್ಕತ್ತಾಗಿ ಬಂದಿತ್ತು ನೋಡಿ, ಎಲ್ಲ ರೆಡಿ ಆಯಿತು. ಚೋಲೆ ಮಸಾಲ ಕಾಳು ಚೆನ್ನಾಗಿ ಬೆಂದಿತ್ತು, ರೆಡಿ ಆಯಿತು. ಇವಾಗ ಪೂರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಪೂರಿನ ಹಪ್ಪಳ ಪ್ರೆಸ್ಸಲ್ಲಿ ಮಾಡ್ತೀನಿ. ಹಿಟ್ಟು ಚೆನ್ನಾಗಿ ನೆಂದಿತ್ತಲ್ಲ, ಪೂರಿ ಮಾಡ್ಕೊತಾ ಇದ್ದೀನಿ. ನನಗೆ ಇವಾಗ ಎಷ್ಟು ಬೇಕು ಮಕ್ಕಳಿಗೆ ತಿನ್ನೋಕ್ಕೆ ಬಾಕ್ಸ್ಗೆ ಅಷ್ಟೇ ರೆಡಿ ಮಾಡ್ಕೊತೀನಿ. ಹಪ್ಪಳ ಪ್ರೆಸ್ಸಲ್ಲಿ ಮಾಡ್ತೀನಿ, ಪೂರಿ ಉಬ್ಬಿ ಬರ್ತವೆ ಚೆನ್ನಾಗಿ. ಎಣ್ಣೆನೂ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಏನು ಎಣ್ಣೆ ಹಾಕ್ಕೊಂಡಿಲ್ಲ. ಪೂರಿ ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದ್ದಾವೆ. ಎಣ್ಣೆನೂ ಅಷ್ಟೊಂದು ಗಲೀಜು ಅನಿಸಲ್ಲ. ಈಗ ಹಿಟ್ಟಲ್ಲೆಲ್ಲ ಮಾಡ್ತೀವಲ್ಲ, ಅದೆಲ್ಲ ಗಲೀಜಾಗಿಬಿಡುತ್ತೆ ಎಣ್ಣೆ. ಪೂರಿ ನೋಡಿ ಎಷ್ಟು ಚೆನ್ನಾಗಿ ಬಂದು. ಇದು ಹಪ್ಪಳ ಪ್ರೆಸ್ಸಲ್ಲೆಲ್ಲ ಮಾಡಿಕೊಂಡ್ರೆ ಏನು ಅಷ್ಟೊಂದು ಗಲೀಜು ಅನಿಸಲ್ಲ ಎಣ್ಣೆ. ಹಿಟ್ಟೆಲ್ಲ ಒಳಗಡೆ ಬಿದ್ದಿರಲ್ವಲ್ಲ, ಗಲೀಜಾಗಲ್ಲ. ಇವಾಗ ನಾನು ಸ್ನ್ಯಾಕ್ಸ್ಗಂತ ಪೊಮೊಗ್ರನೇಟ್ ಹಾಕ್ತಾಯಿದ್ದೀನಿ. ಇನ್ನು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ತೀನಿ. ಸ್ವಲ್ಪನೇ ಹಾಕಿದ್ದೆ, ಆದ್ರೂ ಸ್ವಲ್ಪ ಚೆನ್ನಾಗಿತ್ತು ಅಂತ ಎಲ್ಲ ಖಾಲಿ ಮಾಡ್ಕೊಂಡು ಬಂದಿದ್ದರು. ಇಬ್ಬರೂ ಖಾಲಿ ಮಾಡಿದರು. ಪೂರಿನೂ ಅಷ್ಟೇ, ಅವಳಿಗೆ 3 ಹಾಕ್ತೀನಿ ಡೈಲಿ. ಆದರೆ ಇವತ್ತು 4 ಹಾಕಿದ್ದೆ. ಚೆನ್ನಾಗಿತ್ತು ಅಂತ ಖಾಲಿ ಮಾಡ್ಕೊಂಡು ಬಂದಿದ್ಲು. ಅವಳಿಗೆ ಸ್ವಲ್ಪ ಸಾಫ್ಟ್ ಹಾಕ್ತಾಯಿದ್ದೀನಿ. ಒಂಚೂರು ಹಾರ್ಡ್ ಅನ್ಸಿದ್ರೂ ತಿನ್ನಲ್ಲ ಅವಳು. ಹಾರ್ಡಾಗಿದೆ ಅಂತಾಳೆ, ಅದಕ್ಕೆ ಒಂಚೂರು ಸ್ವಲ್ಪ ಸಾಫ್ಟ್ ಇರೋದೆಲ್ಲ ಹಾಕ್ತಾಯಿದ್ದೀನಿ. ಪೂರಿ ಎಲ್ಲ ಚೆನ್ನಾಗಾಗಿದ್ದು. ಈಗ ಅವ್ರ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು, ಎಷ್ಟು ಬೇಗ ಇದ್ರೂ ಮಕ್ಕಳನ್ನ ಕಳಿಸೋರ್ಗೆ ತುಂಬ ಗಡಿಬಿಡಿ ಎಷ್ಟು ಫಾಸ್ಟಾಗಿ ಕೆಲಸ ಮಾಡಿಕೊಂಡ್ರು ಟೈಮೇ ಸಾಕಾಗಲ್ಲ ಅನಿಸ್ಬಿಡುತ್ತೆ. ಬೇಗನೆ ಎದ್ದಿರ್ತೀವಿ, ಆದ್ರೂ ಟೈಮೇ ಸಾಕಾಗಲ್ಲ ಅನಿಸುತ್ತೆ. ಇವ್ರದ್ದು ಬಾಕ್ಸು ಪ್ಯಾಕ್ ಮಾಡೋದು, ವಾಟ್ರ್ ಬಾಟ್ಲು ತುಂಬಿಕ್ಕೋದು, ತಲೆ ಬಾಚೋದು ಎಲ್ಲ ಕೆಲಸ ನಮ್ಮದೇ ಇರುತ್ತಲ್ವ. ಒಬ್ಬೊಬ್ಬರು ಮಕ್ಕಳೆಲ್ಲ ಅವರವರೇ ಪ್ಯಾಕ್ ಮಾಡ್ಕೋತಾರೆ, ಆದರೆ ಇವ್ರು ಹಂಗಲ್ಲ, ನಾನೇ ಪ್ಯಾಕ್ ಮಾಡ್ತೀನಿ. ಇವಾಗ ಅವಳಿಗೂ ತಲೆ ಬಾಚಿ, ಅವಳು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದಿದ್ಲು. ಅವಳು ತಲೆ ಬಾಚಿ ಅವಳಿಗೂ ಇವಾಗ ಹಾಕ್ಕೊಡ್ತಾಯಿದ್ದೀನಿ. ತಿಂತಾಳೆ. 2 ಬೇಡ, ಒಂದೇ ಸಾಕಂತ ಇದ್ಲು. ಇಲ್ಲ, ತಿನ್ನು ಚೆನ್ನಾಗಿದೆ ಅಂತ ಹೇಳಿದೆ. ನಮ್ಮ ಮನೆಯವರು ಹಾಲು ಮತ್ತು ಮೊಸರು ತೊಗೊಂಬಂದಿದ್ರು, ಹಂಗೆ ಹಾಲು ಕಾಯಕ್ಕೆ ಇಡೋಣ ಅಂತ ಇಟ್ಕೊತಾ ಇದ್ದೀನಿ. ನಮ್ಮ ಮಕ್ಕಳೇನು ಹಾಲು ಕುಡ್ದು ಹೋಗಲ್ಲ ಸ್ಕೂಲಿಗೆ. ರಾಗಿ ಮಾಲ್ಟ್ ಮಾಡಿರ್ತೀನಿ, ಅದನ್ನು ಒಂದೊಂದು ಲೋಟ ಕುಡಿದ್ಬಿಟ್ಟು ಹೋಗ್ತಾರೆ. ಡೈಲಿ ಮಾಡ್ತೀನಿ ರಾಗಿ ಮಾಲ್ಟು, ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ಕೊಡ್ತೀನಿ, ಅದನ್ನು ಕುಡಿದ್ಬಿಟ್ಟು ಹೋಗ್ತಾರೆ. ಹಾಲೇನು ಕುಡಿಯಲ್ಲ. ಕಾಯಿಸಿಟ್ಟಿರ್ತೀನಿ ನಮ್ಮ ಮನೆಯವ್ರಿಗೆ ಟೀ ಮಾಡೋಕ್ಕೆ ಆಮೇಲೆ ಮಾಡಿಕೊಡೋಣ ಅಂತ. ಇವಾಗ ಅವಳದು ಮುಗೀತು. ಅವಳಿನ್ನ ಬುಕ್ ಜೋಡಿಸ್ಕೋಬೇಕಂತೆ, ಅದಕ್ಕೆ ಬೇಗ ತಿಂದ್ಬಿಟ್ಟು ಎದ್ದು ಹೋದ್ಲು. ನಾನು ಸಬ್ಜಾ ಸೀಡ್ಸ್ ನೆನೆಸಿದ್ನಲ್ಲ, ಅದನ್ನು ನೀರು ಕುಡಿತಾ ಇದ್ದೀನಿ. ಅವಾಗಿಂದ ಟೈಮೇ ಸಿಕ್ಕಿರಲಿಲ್ಲ ನನಗೆ ನೀರು ಅದು ಕುಡಿಯೋಕ್ಕೆ.
ಇವಾಗ ನಮ್ಮ ಮನೆಯವರು ಇದನ್ನು ಅಲ್ಲಿ ಹಾಲು ತರಬೇಕಾದ್ರೆ ಬಿಸಿ ಬಿಸಿ ಮಾಡ್ತಾಯಿದ್ರಂತೆ. ಇದನ್ನು ರೋಸ್ ಕುಕ್ಕೀಸ್ ಅಂತಾರಂತೆ, ಚೆನ್ನಾಗಿರುತ್ತೆ ಟೇಸ್ಟ್. ತೊಗೊಂಬಂದಿದ್ರು. ನನ್ನ ಮಗ ಅಷ್ಟರಲ್ಲಿ ಪೂಜೆನೂ ಮುಗಿಸಿದ್ದ. ಇವಳು ಇವಾಗ ಟೈಮ್ ಟೇಬಲ್ ಪ್ರಕಾರ ಬುಕ್ ಜೋಡಿಸ್ಕೋಬೇಕು ಅಂತ ಜೋಡಿಸ್ಕೊತಾ ಇದ್ಲು. ನಮ್ಮ ಮನೆಯವ್ರಿಗೂ ಅದು ಸಬ್ಜಾ ಸೀಡ್ಸ್ದು ನೀರು ಕೊಟ್ಟಿದ್ದೆ, ಅವರು ಕುಡ್ಕೊಂಡು ಕೂತಿದ್ರು. ನನ್ನ ಮಗ ಬೈತಾ ಇದ್ದ, ಬಾರೆ ಇವಾಗ ಜೋಡಿಸ್ಕೊಳಕ್ಕೆ ಹೋಗಿದ್ದಾಳೆ ಅಂತ. ಇವಾಗ ನೋಡಿ ಎಣ್ಣೆ ನೋಡ್ರಿ ಒಂಚೂರು ಗಲೀಜಿಲ್ಲ. ಸರಿ, ಇವಾಗ ನಾನು ಮಧ್ಯಾಹ್ನ ಏನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಇದು ಸಂಜೆ ಊಟಕ್ಕಂತ ಏನೂ ಮಾಡಲಿಲ್ಲ. ನಮ್ಮ ಮನೆಯವರು ನಾನು ಆಚೆಗೆ ಹೋಗಿದ್ರವರು, ನನಗೂ ಏನು ಬೇಡ, ಊಟಕ್ಕೆ ಸ್ವಲ್ಪ ಮಜ್ಜಿಗೆ ಇದ್ದರೆ ಕೊಟ್ಬಿಡು ಸಾಕು ಅಂದರು. ಸರಿ, ನಾನು ಸಲಾಡ್ ಮಾಡೋಣ ಇರು ಅಂದ್ಬಿಟ್ಟು ಸಲಾಡ್ ಮಾಡಿಕೊಂಡೆ. ಮಕ್ಕಳು ಅಷ್ಟೇ, ಅದು ಬೆಳಗ್ಗೆ ಚೋಲೆ ಮಾಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಪೂರಿ ಮಾಡಿಕೊಡ್ರಮ್ಮ, ನಮಗೂ ಬೇಡ ಅಂದರು. ಸರಿ, ಇನ್ನು ನನಗೂ ನಮ್ಮ ಮನೆಯವ್ರಿಗೂ ಅಂದ್ಬಿಟ್ಟು ಸಲಾಡ್ ಮಾಡಿಕೊಂಡೆ. ಅವ್ರಿಗೆ ಇನ್ನೊಂದು ಸ್ವಲ್ಪ ಅದು ಗ್ರೇವಿ ಇತ್ತು, ಅದಕ್ಕೆ ಸ್ವಲ್ಪ ಪೂರಿ ಮಾಡಿಕೊಟ್ಟೆ. ಅವ್ರು ತಿಂದರು. ನಾನು ಇದಕ್ಕೆ ಹೆಸ್ರು ಕಾಳು ಮತ್ತು ಕಡಲೆಕಾಳು ಎರಡು ಇತ್ತು, ಅದನ್ನು ಬೇಯಿಸ್ಕೊಂಡು ಇವಾಗ ಇದಕ್ಕೆ ಕ್ಯಾರೆಟು, ಸೌತೆಕಾಯಿ, ಪೊಮೊಗ್ರನೇಟು, ಟೊಮೆಟೊ ಹಾಕಿ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನೇ ಒಂದೊಂದು ಬಟ್ಲು ತಿನ್ಕೊಂಡ್ವಿ, ಚೆನ್ನಾಗಿತ್ತು ಟೇಸ್ಟು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.